ಕೆಲವೊಂದು ಕ್ಯಾನ್ಸರ್ ಹೆರಿಡಿಟಿ ಕ್ಯಾನ್ಸರ್ಗಳಿದೆ. ಅದರಲ್ಲಿ ಪ್ರಮುಖವಾಗಿ ಸ್ತನ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಕರುಳಿನ ರೆಕ್ಟಮ್ ಕ್ಯಾನ್ಸರ್ ಅಂತ ಅಂತೀವಿ. ಇವೆಲ್ಲ ಏನಾಗುತ್ತೆ ಅಂತಂದರೆ ಕೋಲೋರೆಕ್ಟಲ್ ಕ್ಯಾನ್ಸರ್. ಈ ಬಹಳಷ್ಟು ಕ್ಯಾನ್ಸರ್ಗಳು ಹೆರಿಡಿಟಿ ಅಂದರೆ ವಂಶ ಪಾರಂಪರ್ಯವಾಗಿ ಬರುವಂಥದ್ದು. ಆಹಾರ ಸೇವನೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ, ಆಹಾರ ಸೇರ್ತಾ ಇಲ್ಲ, ಇದೆಲ್ಲ ಲಕ್ಷಣಗಳಿದ್ದಾಗ ತಕ್ಷಣ ವೈದ್ಯರ ಬಳಿ ಹೋಗಬೇಕು. ಯಾವುದೇ ಕಾರಣಕ್ಕೂ ಡಿಲೇ ಮಾಡಬಾರ್ದು. ಎಷ್ಟು ದಿನ ಡಿಲೇ ಮಾಡ್ತೀರಿ ಅಷ್ಟು ತೊಂದರೆಗಳು ಜಾಸ್ತಿ. ಗಂಡಸರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ. ಕೆಲವೊಂದು ಕ್ಯಾನ್ಸರ್ ಹೆರಿಡಿಟಿ ಕ್ಯಾನ್ಸರ್ಗಳಿದೆ. ಅದರಲ್ಲಿ ಪ್ರಮುಖವಾಗಿ ಸ್ತನ ಕ್ಯಾನ್ಸರು, ಪ್ರಾಸ್ಟೇಟ್ ಕ್ಯಾನ್ಸರು, ಕರುಳಿನ ರೆಕ್ಟಮ್ ಕ್ಯಾನ್ಸರ್ ಅಂತ ಅಂತೀವಿ. ಇವೆಲ್ಲ ಏನಾಗುತ್ತೆ ಅಂತಂದರೆ ಕೋಲೋರೆಕ್ಟಲ್ ಕ್ಯಾನ್ಸರ್. ಈ ಬಹಳಷ್ಟು ಕ್ಯಾನ್ಸರ್ಗಳು ಹೆರಿಡಿಟಿ ಅಂದರೆ ವಂಶ ಪಾರಂಪರ್ಯವಾಗಿ ಬರುವಂಥದ್ದು. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ವಂಶದಲ್ಲಿ ನಾವು ಹಿಂದಿನ ತಲೆಮಾರನ್ನು ಪರೀಕ್ಷೆ ಮಾಡಬೇಕಾಗುತ್ತೆ. ಯಾರಿಗಾದರೂ ಕ್ಯಾನ್ಸರಿಂದ ಮರಣ ಅಪ್ಪಿದಾರಾ, ಅಜ್ಜಿ, ಚಿಕ್ಕಮ್ಮ, ತಾಯಿ, ಈ ಥರ ರಿಲೇಟಿವ್ಸಲ್ಲಿ ಏನಾದರೂ ಮರಣವನ್ನು ಅಪ್ಪಿದರೆ ಆ ಕುಟುಂಬದವರಲ್ಲಿ ಕ್ಯಾನ್ಸರ್ ಕಾಣಿಸಿಕೊಳ್ಳುವ ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಬೇರೆಯವ್ರಿಗೆ ಹೋಲಿಸಿದ್ರೆ. ಅಂತಹ ಕುಟುಂಬದ ಹೆಣ್ಣು ಮಕ್ಕಳು ಅವರು ಒಂದು 30 ವರ್ಷ ಕಳೆದ ನಂತರ ಕುಟುಂಬದಲ್ಲಿ ಯಾವ ರೀತಿ ಕ್ಯಾನ್ಸರ್ ಇತ್ತು ಅಂತ ನಾವು ನೋಡಬೇಕಾಗುತ್ತೆ. ಕ್ಯಾನ್ಸರ್ ಡೆತ್ ಏನಕ್ಕಾಯಿತು? ಬ್ರೆಸ್ಟ್ ಕ್ಯಾನ್ಸರಿಂದ ಡೆತ್ ಆಯಿತಾ, ಅಥವಾ ಒವೆರಿಯನ್ ಕ್ಯಾನ್ಸರಿಂದ ಮರಣ ಅಪ್ಪಿದ್ರಾ, ಸರ್ವಿಕ್ಸ್ ಕ್ಯಾನ್ಸರಿಂದ ಮರಣ ಅಪ್ಪಿದ್ರಾ? ಇದನ್ನು ತಿಳಿದುಕೊಂಡ ನಂತರ ಇದು ಒಂದು ವಾರ್ನ್ ಅವರಿಗೆ, ಆ ಹೆಣ್ಣು ಮಕ್ಕಳಿಗೆ ಬೇರೆ ಒಂದು ಕುಟುಂಬಕ್ಕೆ ಹೋಲಿಸಿದರೆ ನಿಮ್ಮ ಕುಟುಂಬದಲ್ಲಿ ಕ್ಯಾನ್ಸರ್ನಿಂದ ಮರಣ ಜಾಸ್ತಿಯಾಗಿರೋದ್ರಿಂದ ನಿಮಗೂ ಬರುವ ಸಾಧ್ಯತೆ ಇದೆ ಎನ್ನುವುದರ ಸೂಚಕ ಆಗಿರೋದ್ರಿಂದ ಅವರೇನು ಮಾಡಬೇಕು, ಅವರು ಆ್ಯನ್ಯುಯಲ್ ಮೆಡಿಕಲ್ ಚೆಕಪ್ ಅದನ್ನು ಮಾಡಿಸ್ತಾರೆ. ಏಕೆಂದರೆ ಜೀನೋಮ್ ಲೆವೆಲಲ್ಲಿ ಸ್ವಲ್ಪ ದುಬಾರಿಯಾಗಿರೋದ್ರಿಂದ ಎಲ್ಲರಿಗೂ ಅದನ್ನು ಮಾಡಿಸುವಂಥ ಅವಕಾಶ ಇಲ್ಲದೆ ಇರೋದ್ರಿಂದ 40 ವರ್ಷ ಕಳೆದ ನಂತರ ಸೆಲ್ಫ್ ಎಕ್ಸಾಮಿನೇಷನ್, ತಮ್ಮ ದೇಹದ ಬಗ್ಗೆ ಒಂದು ಅರಿವಿಟ್ಕೋಬೇಕು. ಯೂರಿನಲ್ಲಿ ಬ್ಲಡ್ ಪಾಸನಾದರೆ ಅಥವಾ ವೆಯ್ಟ್ ಏನಾದರೂ ಸಡನ್ನಾಗಿ ವೆಯ್ಟ್ ಕಮ್ಮಿ ಆಗ್ತಾ ಬಂದರೆ, ಊಟ ಸೇರದಿದ್ದಂತಹ ಪಕ್ಷದಲ್ಲಿ, ಈ ಥರದ್ದು ಏನಾದರೂ ದೇಹದಲ್ಲಿ ಬದಲಾವಣೆಗಳು ಉಂಟಾದಂಥ ಸಂದರ್ಭದಲ್ಲಿ, ಅಥವಾ ದೇಹದಲ್ಲಿ ಗೆಡ್ಡೆಗಳು, ಬ್ರೆಸ್ಟಲ್ಲಿ ಏನೋ ಗೆಡ್ಡೆ ಥರ ಅನ್ನಿಸ್ತಾ ಇರ್ಬೋದು, ಅಥವಾ ಅವರಿಗೆ ಬ್ಲೀಡಿಂಗು ಜಾಸ್ತಿ ಆಗ್ತಾ ಇರ್ಬೋದು, ಮೆನ್ಸ್ಟ್ರೇಷನ್ ಆದಾಗ ಜಾಸ್ತಿ ಬ್ಲೀಡ್ ಆಗ್ತಿರ್ಬೋದು. ಆಮೇಲೆ ವೆಯ್ಟ್ ಲಾಸು, ಸಡನ್ ವೆಯ್ಟ್ ಲಾಸು, ಎಕ್ಸಸೈಸ್ ಮಾಡ್ತಿಲ್ಲ, ಡಯಟ್ ಮಾಡ್ತಿಲ್ಲ, ವೆಯ್ಟ್ ಲಾಸ್ ಆಗ್ತಾಯಿದೆ. ಇದರ ಜೊತೆ ಆ್ಯಪಟೈಟ್, ಆಹಾರ ಸೇವನೆ ಅವರಿಗೆ ಇಷ್ಟ ಆಗ್ತಾ ಇಲ್ಲ, ಆಹಾರ ಸೇರ್ತಾ ಇಲ್ಲ, ಇದೆಲ್ಲ ಲಕ್ಷಣಗಳಿದ್ದಾಗ ತಕ್ಷಣ ವೈದ್ಯರ ಬಳಿ ಹೋಗಬೇಕು. ಯಾವುದೇ ಕಾರಣಕ್ಕೂ ಡಿಲೇ ಮಾಡಬಾರ್ದು. ಎಷ್ಟು ದಿನ ಡಿಲೇ ಮಾಡ್ತೀರಿ ಅಷ್ಟು ತೊಂದರೆಗಳು ಜಾಸ್ತಿ, ಮತ್ತು ಅಷ್ಟು ಅದರಿಂದ ಕಾಯಿಲೆಯಿಂದ ಗುಣಮುಖರಾಗುವ ಒಂದು ಚಾನ್ಸು ಕಮ್ಮಿ ಆಗ್ತಾ ಬಂದ್ಬಿಡುತ್ತೆ. ಅದು ಮೊದಲ ಹಂತದಲ್ಲಿದ್ದಾಗ ವಾಸಿಯಾಗೋದು ಹೆಚ್ಚು, 2ನೇ ಹಂತದಲ್ಲೂ ವಾಸಿ ಮಾಡ್ಬೋದು. 3, 4ನೇ ಹಂತಕ್ಕೆ ಹೋದಾಗ ಗುಣಮುಖರಾಗುವ ಪ್ರಕ್ರಿಯೆ ತುಂಬ ನಿಧಾನ ಆಗುತ್ತೆ. ಹಾಗಾಗಿ ತಕ್ಷಣ ವೈದ್ಯರ ಬಳಿ ಹೋಗಬೇಕಾಗುತ್ತೆ, ತೋರಿಸ್ಕೋಬೇಕಾಗುತ್ತೆ. ಇದು ವೆಯ್ಟ್ ಕಮ್ಮಿ ಆಗೋದು, ಆ್ಯಪಟೈಟ್ ಇಲ್ಲದೆ ಇರೋದು, ದೇಹದಲ್ಲಿ ಬದಲಾವಣೆಗಳಾಗ್ತಾ ಇರೋಂಥದ್ದು, ಏನಾದ್ರು ಗೆಡ್ಡೆಗಳು ಅಥವಾ ನೈಟ್ ಸ್ವೆಟ್ಟು ಆಗ್ತಿರೋ ಅಂಥದ್ದು, ಗಂಟುಗಳು ಕಾಣಿಸ್ಕೊಳ್ತಿರೋ ಅಂಥದ್ದು, ಅಥವಾ ಹೆಚ್ಚು ರಕ್ತಸ್ರಾವ ಆಗ್ತಿರೋ ಅಂಥದ್ದೇ ಆಗಲಿ, ಆಮೇಲೆ ತುಂಬ ಟಯರ್ಡ್ನೆಸ್ಸು, ಈ ಥರ ಆಹಾರ ಸೇವ್ತಾ ಇಲ್ಲ, ಏನು ಆಹಾರನೂ ಹೊಟ್ಟೆ ತುಂಬಿದಂತೆ ಅನ್ನಿಸ್ತಾ ಇದೆ, ಇದೆಲ್ಲ ಇದ್ದಾಗ ವೈದ್ಯರ ಬಳಿ ಹೋಗಬೇಕು. ಕಾರಣ ಇದು ಹೆರಿಡಿಟ್ರಿ, BRCA1 BRCA2 ಮ್ಯೂಟೇಷನ್ನು ಪಾಸನ್ ಆಗುತ್ತೆ. ಅದೇ ರೀತಿ NF1 ಆಗಿರ್ಬೋದು, ಸುಮಾರು. ಆಮೇಲೆ ಕೋಲೋರೆಕ್ಟಲ್ ಕ್ಯಾನ್ಸರ್ಗಳು ಅದು ಪಾಸನ್ ಆಗಿಬಿಡುತ್ತೆ. ಮೊದಲೇ ಎಚ್ಚರಿಕೆ ತೆಗೆದುಕೊಂಡು ಮೊದಲೇ ಪ್ರೊಫಿಲ್ಯಾಕ್ಟಿಕ್ಸ್ಗಳನ್ನು ಬಳಕೆ ಮಾಡಿದ್ರೆ ಕ್ಯಾನ್ಸರ್ ಬರುವ ಸಾಧ್ಯತೆ ಕಮ್ಮಿ. ಹಾಗಾಗಿ ಇದರ ಬಗ್ಗೆನೂ ಹೆಚ್ಚಿನ ಒಂದು ಅರಿವು ಜನಸಾಮಾನ್ಯರಿಗಿರಬೇಕು. ಕುಟುಂಬದಲ್ಲಿ ಏನಾದ್ರು ಇತ್ತು ಅಂತಂದರೆ ಕ್ಯಾನ್ಸರು ಸಾಧ್ಯತೆ ಜಾಸ್ತಿ ಇರೋದ್ರಿಂದ ಎಚ್ಚರಿಕೆಯಿಂದ ಇರಬೇಕು. ಆ್ಯನ್ಯುಯಲ್ ಮೆಡಿಕಲ್ ಚೆಕಪ್ಗಳನ್ನು ಮಾಡಿಸ್ಕೊತಾ ಇರಬೇಕು. ವರ್ಷಕ್ಕೆ ಒಮ್ಮೆ ಆದರೂ ಅಥವಾ 2 ವರ್ಷಕ್ಕೆ ಒಮ್ಮೆ ಆದರೂ ಮೆಡಿಕಲ್ ಚೆಕಪ್ ಮಾಡಿಸ್ಕೊಳ್ಳೋದ್ರಿಂದ ದೇಹದ ಒಳಗಡೆ ಏನಾದರೂ ಕ್ಯಾನ್ಸರ್ ಗೆಡ್ಡೆಗಳು ಇದ್ದಂಥ ಪಕ್ಷದಲ್ಲಿ ಅದನ್ನು ನಾವು ಖಂಡಿತವಾಗ್ಲೂ ಅದನ್ನು ನಾವು ನೋಡಿ ತಿಳಿದುಕೊಳ್ಬಹುದು. ಗಂಡಸರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಬರುತ್ತೆ? ಇಲ್ಲ, ಗಂಡಸರಿಗೂ ಬ್ರೆಸ್ಟ್ ಕ್ಯಾನ್ಸರು ಬರುವ ಸಾಧ್ಯತೆ ಇದೆ. ಹೆಣ್ಮಕ್ಕಳಿಗೆ ಬಹಳ ಕಮ್ಮಿ, ತುಂಬ ರೇರ್ ಅದು ಗೈನಕೋಮ್ಯಾಸ್ಟಿಯಾ ಅಂತಾರೆ. ಕೆಲವರಿಗೆ ಸ್ವಲ್ಪ ದೊಡ್ಡದಾಗಿರುತ್ತೆ, ಅದನ್ನ ಗೈನಕೋಮ್ಯಾಸ್ಟಿಯಾ ಅಂತ ನಾವು ಕರಿತೀವಿ. ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಗಂಡಸರಿಗೂ ಬರುವಂಥದ್ದು ಸಾಧ್ಯತೆ ಇದೆ, ತುಂಬ ಕಮ್ಮಿ. ಆದರೆ ಅದು ಎಸ್ಟ್ರೋಜನ್ನು ಜಾಸ್ತಿ ಆಗಿರಬಹುದು ಅಂಥವರಿಗೆ ಬರುವ ಸಾಧ್ಯತೆ ಇರುತ್ತೆ. ಅಲ್ಲಿ ಏನಾಗುತ್ತೆ, ಟೆಸ್ಟೋಸ್ಟಿರಾನು ಎಸ್ಟ್ರಿಡಿಯಾಲ್ ಆಗಿ ಕನ್ವರ್ಟ್ ಆಗ್ತಾ ಬರುತ್ತೆ. ಮೆದುಳಿನಲ್ಲಿ ಅವರು ಟೆಸ್ಟಿಸಿಂದ ಬಿಡುಗಡೆಯಾಗುವ ಟೆಸ್ಟೋಸ್ಟಿರಾನು ಮೆದುಳಿಗೆ ಹೋಗಿ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುತ್ತೆ. ಕ್ರಾಸ್ ಮಾಡಿ ಏನಾಗುತ್ತೆ ಅಂದರೆ ಅದು
ಒಂದು AR ರಿಸೆಪ್ಟಾರ್, ಆಂಡ್ರೋಜನ್ ರಿಸೆಪ್ಟಾರ್ಗಳಂತ ಇದೆ ಆ ನರಕೋಶಗಳ ಮೇಲೆ. ಟೆಸ್ಟೋಸ್ಟಿರಾನ್ ಅದ್ರ ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಅದು ಸೈಟೋಪ್ಲಾಸಮ್ಗೆ ಹೋಗುತ್ತೆ, ಜೀವಕೋಶದ ಒಳಗಡೆ ಹೋಗುತ್ತೆ. ARE ಎಸ್ಟ್ರೋಜನ್ ರೆಸೆಪ್ಟಾರ್ ಎಲಿಮೆಂಟ್ಗಳಂತ ಇದೆ. ಅದೇನು ಮಾಡುತ್ತೆ, ನ್ಯೂಕ್ಲಿಯಸ್ಸಲ್ಲಿ ಕೆಲವೊಂದು ಜೀನ್ಸ್ಗಳನ್ನು ಆ್ಯಕ್ಟಿವೇಟ್ ಮಾಡುತ್ತೆ. ಆವಾಗ ಎಸ್ಟ್ರೋಜನ್ನು ಎಸ್ಟ್ರಿಡಿಯಾಲ್ ಅಂತ ಕನ್ವರ್ಟ್ ಆಗುತ್ತೆ. ಆ್ಯರೋಮೆಟೇಸ್ ಎನ್ಸೈಮ್ ಅಂತ ಇದೆ. ಆ್ಯರೋಮೆಟೇಸ್ ಎನ್ಸೈಮ್ ಇಂದಾಗಿ ಎಸ್ಟ್ರೋಜನ್ ಎಸ್ಟ್ರಿಡಿಯಾಲ್ ಅಂತಂದರೆ ಅದು ಎಸ್ಟ್ರೋಜನ್ ಥರನೇ. ಯಾರಿಗೆ ಜಾಸ್ತಿ ಆಗುತ್ತೆ ಇದು, ಆಮೇಲೆ ಫ್ಯಾಟ್ ಸೆಲ್ಸ್ಗಳು ಜಾಸ್ತಿ ಯಾರಿಗಿರುತ್ತೆ, ಕೊಬ್ಬು ಎಲ್ಲ ಜಾಸ್ತಿ ಯಾರಿಗಿರುತ್ತೆ, ಫ್ಯಾಟ್ ಸೆಲ್ಲಿಂದ ಎಸ್ಟ್ರೋಜನ್ ಬಿಡುಗಡೆ ಆಗುತ್ತೆ. ಅದೇನಾಗುತ್ತೆ, ಅದಕ್ಕೆ ನೋಡಿ ಅವರು ಗಂಡಸೇ ಆಗಿದ್ದರೂ ಫೆಮಿನೈಸೇಷನ್ ಜಾಸ್ತಿ ಆಗ್ತಾ ಬರುತ್ತೆ. ಕೊಬ್ಬು ದೇಹದಲ್ಲಿ ಜಾಸ್ತಿ ಆದಂಗೆ, ಫ್ಯಾಟ್ ಸೆಲ್ಸ್ ಜಾಸ್ತಿ ಆದಂಗೆ ಟೆಸ್ಟೋಸ್ಟಿರಾನ್ ಎಸ್ಟ್ರಿಡಿಯಾಲು ಜಾಸ್ತಿ ಆಗ್ಬೋದು. ಆ ನಂತರ ಫ್ಯಾಟ್ ಸೆಲ್ಲಿಂದ ಎಸ್ಟ್ರೋಜನು ಬಿಡುಗಡೆ ಆಗ್ಬೋದು. ಕೊಬ್ಬು ಜಾಸ್ತಿ ಇದ್ದಷ್ಟು ಹೆಂಗಸಿನ ಅವರ ಒಂದು ನಡವಳಿಕೆಯಲ್ಲಿ ಒಂದು ಸ್ವಲ್ಪ ಬದಲಾವಣೆ, ಗಂಡಸೇ ಅವರು XY ಇರುತ್ತೆ, ಆದರೆ ಅವ್ರಿಗೂ ಸಹ ಬರುವ ಸಾಧ್ಯತೆಗಳು ಇದೆ. ಬಂದೇ ಬರುತ್ತೆ ಅಂತಲ್ಲ, ತುಂಬ ಅಪರೂಪ. ಅದು ಹೆಂಗಸರಷ್ಟು ಜಾಸ್ತಿ ಇಲ್ಲ, ಆದರೆ ಗಂಡಸರಲ್ಲೂ ಬ್ರೆಸ್ಟ್ ಕ್ಯಾನ್ಸರು ಬರುವ ಸಾಧ್ಯತೆ ಇದೆ ಹಾರ್ಮೋನಲ್ ವೇರಿಯೇಷನಿಂದಾಗಿ. ಅದು ಪ್ರಾಸ್ಟೇಟ್ ಕ್ಯಾನ್ಸರ್ ಜಾಸ್ತಿ ಬರುತ್ತೆ. ಪ್ರಾಸ್ಟೇಟ್ ಅನ್ನೋದು ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್. ಅದು ಪ್ರೈಮರಿ ರಿಪ್ರೊಡಕ್ಟಿವ್ ಆರ್ಗನ್ನು ಟೆಸ್ಟಿಸ್ಸು ಮತ್ತು ಎಪಿಡೈಡಮಿಸ್ಸು. ಅನಂತರ ವ್ಯಾಸ್ ಡಿಫರೆನ್ಸು, ಸೆಮೈನಲ್ ವೆಸಿಕಲ್ಲು, ಪ್ರಾಸ್ಟೇಟು ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್. ಟೆಸ್ಟಿಸಿಂದ ವೀರ್ಯಾಣುಗಳು ಬಿಡುಗಡೆ ಆಗೋದು, ವೃಷಣ ಅಂತ ಕರಿತೀವಿ ಟೆಸ್ಟಿಸ್, ಅಲ್ಲಿಂದ ವೀರ್ಯಾಣುಗಳು ಬಿಡುಗಡೆ ಆಗುತ್ತೆ. ಎಪಿಡೈಡಮಿಸ್ಗೆ ಹೋಗಿ ಅಲ್ಲಿ ಮೆಚ್ಯೂರ್ ಆಗುತ್ತೆ, ಅದು ಚಲನೆಯನ್ನು ತಗಲುತ್ತೆ. ನಂತರ ವ್ಯಾಸ್ ಡಿಫರೆನ್ಸ್ ಮುಖಾಂತರ ಅದು ಒಂದು ಕಾಮನ್ ಓಪನಿಂಗ್ ಬರುತ್ತೆ. ಅಲ್ಲಿ ಪ್ರಾಸ್ಟೇಟಿಂದ ಪ್ರಾಸ್ಟೇಟ್ ಫ್ಲೂಯಿಡ್ ಆಗ್ಬೋದು, ಸಮೈನಲ್ ವೆಸಿಕಲಿಂದ ಫ್ಲೂಯಿಡ್ ಎಲ್ಲ ಸೇರಿ ವೀರ್ಯ ಅಂತ ಅಂತೀವಲ್ಲ, ದ್ರವ, ಅದರಲ್ಲಿ ಈ ಸ್ಪರ್ಮ್ ಹೋಗುತ್ತೆ. ಇಲ್ಲಿ ಪ್ರಾಸ್ಟೇಟಲ್ಲಿ ಕ್ಯಾಲ್ಸಿಫಿಕೇಷನ್ ಆಗ್ಬೋದು. ಕೆಲವು ಸಲ ಏನಾಗುತ್ತೆ, ನಮಗೆ ಗೊತ್ತಿಲ್ಲದಂತೆ ಇನ್ಫೆಕ್ಷನ್ಗಳಾಗಿರ್ಬೋದು. ಇನ್ಫೆಕ್ಷನು ಜಾಸ್ತಿ ಆದಾಗ ಗೆಡ್ಡೆಗಳಾಗ್ಬೋದು ಅದು, ಅಥವಾ ಜೀವಕೋಶಗಳಿಗೆ ಕಂಟಿನ್ಯೂಸ್ ಇರಿಟೇಷನ್ನು ಆದಂಥ ಪಕ್ಷದಲ್ಲಿ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಂಥ ಪಕ್ಷದಲ್ಲಿ ಜೀವಕೋಶಗಳಲ್ಲಿ ಮಾರ್ಪಾಡಾಗುತ್ತೆ. ಮಾರ್ಪಾಡಾದಾಗ ಅದು ಕ್ಯಾನ್ಸರ್ ಜೀವಕೋಶಗಳಾಗಿರ್ಬೋದು. ಅದಕ್ಕೆ ಇತ್ತೀಚಿನ ದಿನದಲ್ಲಿ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರು ಸ್ವಲ್ಪ ಜಾಸ್ತಿ ಆಗುತ್ತೆ, ಎನ್ಲಾರ್ಜ್ ಆಗಿರುತ್ತೆ. ಅನಂತರ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತೆ, ಗಂಟುಗಳಾಗಿರುತ್ತೆ, ಟ್ಯೂಮರ್ ಇರುತ್ತೆ. ಅದು ಹಾಗೆ ಬಿಟ್ಟರೆ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರು ಜಾಸ್ತಿ. ಟೆಸ್ಟಿಕ್ಯುಲರ್ ಕ್ಯಾನ್ಸರೂ ಇದೆ. ಟೆಸ್ಟಿಸಲ್ಲಿ ಕ್ಯಾನ್ಸರ್ ಗೆಡ್ಡೆಗಳು ಉಂಟಾಗಿ ಅದು ನಂತರ ಟ್ಯೂಮರ್ ಇದ್ದಿದ್ದು ಕ್ಯಾನ್ಸರ್ ಗೆಡ್ಡೆಗಳಾಗುವ ಸಾಧ್ಯತೆಯೂ ಇದೆ. ಅಂಥ ಸಂದರ್ಭದಲ್ಲಿ ಅದನ್ನು ತೆಗೆದಾಕ್ಬಿಡ್ತಾರೆ, ಟೆಸ್ಟಿಸನ್ನು ರಿಮೂವ್ ಮಾಡಿಬಿಡ್ತಾರೆ. ಸೊ ರಿಮೂವ್ ಮಾಡಿದಾಗ ಸರ್ಜಿಕಲಿ ರಿಮೂವ್ ಮಾಡಿಬಿಡ್ತಾರೆ. ಪ್ರಾಸ್ಟೇಟನ್ನು ರಿಮೂವ್ ಮಾಡ್ಬೋದು, ಟೆಸ್ಟಿಸ್ನೂ ರಿಮೂವ್ ಮಾಡ್ಬೋದು. ಜೀವನ ಉಳಿಸ್ಬೇಕು ಅಂತಂದರೆ ಇದನ್ನೆಲ್ಲ ಮಾಡಲೇಬೇಕಾಗುತ್ತೆ. ಕ್ಯಾನ್ಸರ್ನ ತಡೆಗಟ್ಟಬೇಕು ಅಂದರೆ ಸರ್ಜಿಕಲ್ ಏನು ತೊಂದರೆ ಇಲ್ಲ. ಟೆಸ್ಟಿಸ್ನ ತೆಗೆದಾಕೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಟೆಸ್ಟೋಸ್ಟಿರಾನ್ ಬಿಡುಗಡೆ ಆಗೋದಿಲ್ಲ. ಅದರ ಹೊರತು ಏನಂದರೆ ಟೆಸ್ಟೋಸ್ಟಿರಾನ್ ಇಲ್ಲ ಅಂದಾಗ ಅವರ ಒಂದು ಮ್ಯಾಸ್ಕ್ಯುಲಿನ್ ಕ್ಯಾರೆಕ್ಟರ್ಸ್ಗಳು ಕಡಿಮೆ ಆಗುತ್ತೆ. ಆವಾಗ ಸ್ವಲ್ಪ ಈಗ ಬ್ರೆಸ್ಟನ್ನ ಸರ್ಜಿಕಲಿ ರಿಮೂವ್ ಮಾಡ್ತಾರೆ, ಮ್ಯಾಮೆಕ್ಟಮಿ ಮಾಡ್ತಾರಲ್ಲ. ಪ್ರಾಸ್ಟೆಟೆಕ್ಟಮಿ ಅಂತಂದರೆ ಪ್ರಾಸ್ಟೇಟನ್ನು ತೆಗಿಯೋಂಥದ್ದು. ಲಂಗ್ಸಲ್ಲಿ ಒಂದು ಲಂಗನ್ನ ತೆಗೆದ್ರು ಇನ್ನೊಂದು ಲಂಗಿಂದ ಬದುಕ್ಬೋದು, ಕಿಡ್ನಿಲಿ ಒಂದನ್ನು ತೆಗೆದ್ರೆ ಇನ್ನೊಂದರಿಂದ ಬದುಕ್ಬೋದು. ಹಾಗಾಗಿ ಕೆಲವೊಂದು, ಆದರೆ ಹೃದಯ ಅನ್ನೋದು ತುಂಬ ಮುಖ್ಯ, ಮೆದುಳು ತುಂಬ ಮುಖ್ಯ. ಕೆಲವೊಂದು ಬಹಳ ಎಸೆನ್ಷಿಯಲು. ಈ ಟೆಸ್ಟಿಸ್ ಅನ್ನೋದು ಒಂದು ರಿಪ್ರೊಡಕ್ಷನ್ಗೆ ಬೇಕಾಗಿರುವಂಥದ್ದು. ಆದರೂ ಜೀವ ಉಳಿಬೇಕು ಅಂತಂದರೆ ಕೆಲವೊಮ್ಮೆ, ಇದು ತುಂಬ ಅಪರೂಪ ಅದು, ಆದರೂ ಗೆಡ್ಡೆಗಳನ್ನೇ ತೆಗಿತಾರೆ. ತುಂಬ ಸ್ಪ್ರೆಡ್ ಆಗಿದ್ದಂಥ ಪಕ್ಷದಲ್ಲಿ ಅದನ್ನು ತೆಗೆಯಬಹುದಾದ ಸಾಧ್ಯತೆಗಳು ಇರುತ್ತೆ. ಎಲ್ಲರಿಗೂ ಅಂತಲ್ಲ. ಅದನ್ನು ಈಗ ಯೂಟ್ರಸ್ಸು ಅದನ್ನು ರಿಮೂವ್ ಮಾಡ್ತಾರೆ. ಫೆಲೋಪಿಯನ್ ಟ್ಯೂಬಲ್ಲಿ ಏನಾದ್ರು ಟ್ಯೂಮರ್ ಆಗಿದ್ರೆ ಅದನ್ನು ರಿಮೂವ್ ಮಾಡ್ತಾರೆ. ಓವರಿಗಳನ್ನ ರಿಮೂವ್ ಮಾಡ್ತಾರಲ್ಲ, ಅಲ್ಲಿ ಏನಾದ್ರು ಟ್ಯೂಮರ್ ಕ್ಯಾನ್ಸರ್ಗಳಿದ್ರೆ ಆ ಥರ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.